ಇನ್ನು ನಿರ್ಣಾಯಕ ಘಟ್ಟ ತಲುಪಿದೆ ಶವಶೋಧ ಕಾರ್ಯ. ಧರ್ಮಸ್ಥಳದಲ್ಲಿ ಶವಶೋಧ ಕಾರ್ಯ ನಡೀತಾ ಇತ್ತು. ಅದೀಗ ನಿರ್ಣಾಯಕ ಘಟ್ಟವನ್ನ ತಲುಪಿದೆ. 6ನೇ ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿಪಂಜರ ಪತ್ತೆಯಾಗಿರುವುದು. ಇಷ್ಟು ಮಾರ್ಕ್ ಮಾಡಿರುವಂತಹ ಪಾಯಿಂಟ್ಗಳಲ್ಲಿ 6ನೇ ಪಾಯಿಂಟ್ನಲ್ಲಿ ಮಾತ್ರನೇ ಪತ್ತೆಯಾಗಿತ್ತು. ಅದನ್ನ ಹೊರತುಪಡಿಸಿ ಬೇರೆಲ್ಲೂ ಕೂಡ ಅಸ್ಥಿಪಂಜರ ಪತ್ತೆಯಾಗಿಲ್ಲ. ಈವರೆಗೆ 17 ಪಾಯಿಂಟ್ನಲ್ಲಿ ಎಸ್ಐಟಿ ಶೋಧವನ್ನ ನಡೆಸಿದೆ. ಹಳೆ ಘಟನೆಗಳ ದಾಖಲೆಯನ್ನ ಕೂಡ ಎಸ್ಐಟಿ ಸಂಗ್ರಹಿಸಿದೆ. ಅದು 1994ರಿಂದ 2014ರವರೆಗೆ ನಡೆದಿದೆ ಎನ್ನಲಾದ ಘಟನೆಗಳ ಮಾಹಿತಿಯನ್ನ ಸಂಗ್ರಹಿಸಿದೆ. ಇವತ್ತು ಶವಶೋಧಕ್ಕೆ ಧರ್ಮಸ್ಥಳದಲ್ಲಿ ಬ್ರೇಕ್ ಬಿದ್ದಿದೆ. 16ನೇ ದಿನವಾದ ಇಂದು ಎಸ್ಐಟಿಯಿಂದ ಶವಶೋಧ ನಡೆಯಲೇ ಇಲ್ಲ. ಮಾಸ್ಕ್ ಮ್ಯಾನ್ ನಡೆ ಮೇಲೆ ಅನುಮಾನ ಹಿನ್ನೆಲೆ ತೀವ್ರ ವಿಚಾರಣೆಯನ್ನ ಮಾಡಲಾಗ್ತಿದೆ. 10 ಹಲವು ಪ್ರಶ್ನೆಗಳಿಗೆ ದೂರುದಾರ ಗೊಂದಲದ ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ. ಮತ್ತೊಂದು ಕಡೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಖಂಡಿಸಿ ಬಿಜೆಪಿ ಧರ್ಮಸ್ಥಳ ಚಲೋ ಮಾಡ್ತಾ ಇದೆ. ಈ ಬಗ್ಗೆ ರಿಪೋರ್ಟ್ ಬನ್ನಿ ನೋಡೋಣ. ಧರ್ಮಸ್ಥಳದಲ್ಲಿ ಶವಶೋಧಕ್ಕೆ ಬ್ರೇಕ್ ಹಾಕಿದ ಎಸ್ಐಟಿ. ಇಂದು ನಡೆಯಬೇಕಿದ್ದ ಎಸ್ಐಟಿ ಕಾರ್ಯಾಚರಣೆ ಸ್ಥಗಿತ. ಶೋಧ 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 ತೋರಿಸಿದ ಜಾಗವನ್ನೆಲ್ಲ ಅಗೆಯಲಾಗಿದೆ. ಮಾಸ್ಕ್ ಮ್ಯಾನ್ ಎಲ್ಲಿ ಹೇಳ್ತಾನೋ ಅಲ್ಲಿ ಗುಂಡಿ ತೋಡಿ ಅಸ್ಥಿ ಪಂಜರಕ್ಕೆ ಶೋಧ ಮಾಡಲಾಗ್ತಿತ್ತು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 17ನೇ ಪಾಯಿಂಟ್ ವರೆಗೂ ತನಿಖೆ ಮಾಡಲಾಗಿದೆ. ಆದರೆ 6ನೇ ಪಾಯಿಂಟ್ ಬಿಟ್ಟು ಬೇರೆಲ್ಲೂ ಅಸ್ಥಿ ಪಂಜರ ಪತ್ತೆಯಾಗಿಲ್ಲ. 16ನೇ ದಿನವಾದ ಇಂದು ಕಾರ್ಯಾಚರಣೆಗೆ ಎಸ್ಐಟಿ ಬ್ರೇಕ್ ಹಾಕಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಮಾಸ್ಕ್ ಮ್ಯಾನ್ ಮೇಲೆ ಅನುಮಾನ, ಕಚೇರಿಯಲ್ಲಿ ವಿಚಾರಣೆ. ಎಸ್ಐಟಿ ಪ್ರಶ್ನೆಗೆ ಗೊಂದಲದ ಹೇಳಿಕೆ ನೀಡುತ್ತಿರುವ ದೂರುದಾರ. ಮುಸುಕುಧಾರಿ ದೂರಿನಂತೆ ತನಿಖೆಗೆ ರಾಜ್ಯ ಸರ್ಕಾರವೇ ಎಸ್ಐಟಿ ರಚಿಸಿ ತನಿಖೆ ನಡೆಸುತ್ತಿದೆ. ಬಂಗ್ಲಗುಡ್ಡ, ಕಲ್ಲೇರಿ, ನೇತ್ರಾವತಿ ತೀರದಲ್ಲಿ ನೂರಾರು ಹೆಣಗಳಿವೆ ಅಂತಿದ್ದ ದೂರುದಾರನೇ ಬೇರೆ ಬೇರೆ ಜಾಗ ತೋರಿಸಿದ್ದಾನೆ. ಏನೂ ಸಿಗದಿರೋದು ಮಾಸ್ಕ್ ಮ್ಯಾನ್ನ ನಡೆ ಅನುಮಾನಕ್ಕೆ ಕಾರಣವಾಗಿತ್ತು. ಇದೀಗ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಮಾಸ್ಕ್ ಮ್ಯಾನ್ ಅನ್ನ ತೀವ್ರ ವಿಚಾರಣೆಗೊಳಪಡಿಸಲಾಗಿದೆ. ಎಸ್ಐಟಿ ಪ್ರಶ್ನೆಗೆ ಮಾಸ್ಕ್ ಮ್ಯಾನ್ ಗೊಂದಲದ ಹೇಳಿಕೆ ನೀಡುತ್ತಿದ್ದಾನೆ. 15ನೇ ಸ್ಥಳ ಶೋಧದ ವೇಳೆ ಸಿಕ್ಕಿದೆಯಂತೆ ಮಹತ್ವದ ಸುಳಿವು. 15ನೇ ಪಾಯಿಂಟ್ ಸಂಬಂಧಿಸಿದಂತೆ ಓರ್ವ ಮಹಿಳೆ ವಿಚಾರಣೆ. ಧರ್ಮಸ್ಥಳದಲ್ಲಿ 15ನೇ ಪಾಯಿಂಟ್ ಶೋಧದ ವೇಳೆ ಮಹತ್ವದ ಸುಳಿವೊಂದು ಸಿಕ್ಕಿದೆಯಂತೆ. ಬೇಕಾದ್ರೆ ಸ್ಥಳೀಯ ಮಹಿಳೆಯನ್ನೇ ಕೇಳಿ ಅಂತ ದೂರುದಾರ ಹೇಳಿದ್ದಂತೆ. ಅದರಂತೆಯೇ ಎಸ್ಐಟಿಯು ವಿಚಾರಣೆ ಮಾಡಿದೆ. 15ನೇ ಪಾಯಿಂಟ್ಗೆ ಸಂಬಂಧಿಸಿದಂತೆ ಓರ್ವ ಮಹಿಳೆಯನ್ನು ಎಸ್ಐಟಿ ವಿಚಾರಣೆ ಮಾಡಿದೆ. ಓರ್ವ ಮಹಿಳೆಯನ್ನ ಸಾಕ್ಷಿಯನ್ನಾಗಿ ವಿಚಾರಣೆ ನಡೆಸಲಾಗಿದೆ. ಅದಕ್ಕೆ ಕಾರಣ ಏನು ಅಂದ್ರೆ, ಬೋಳಿಯಾರ್ ಅರಣ್ಯ ಪ್ರದೇಶದಲ್ಲಿ ಇರುವ 15ನೇ ಪಾಯಿಂಟ್ನಲ್ಲಿ 2010ರಲ್ಲಿ ಬಾಲಕಿ ಶವ ಹೂತಿದ್ದಾಗಿ ಎಸ್ಐಟಿ ಮುಂದೆ ದೂರುದಾರ ಹೇಳಿದ್ದ. ಸ್ಥಳೀಯರನ್ನ ಕೇಳಿ ಅಂತಾನು ಎಸ್ಐಟಿ ಮುಂದೆ ದೂರುದಾರ ವಾದ ಮಾಡಿದ್ದ. ಶವವನ್ನ ಹೂತ ನಂತರ ನೀರು ಕುಡಿಯಲು ಹೋಗಿದ್ದೆ, ಸಲಕರಣೆಗಳನ್ನ ತೊಳೆಯಲು ಸ್ಥಳೀಯ ಮನೆಗೆ ಹೋಗಿದ್ದೆ. ಸ್ಥಳೀಯರಿಗೆ ಶವ ಹೂತ ವಿಚಾರ ಗೊತ್ತಿದೆಯೆಂದು ದೂರುದಾರ ಹೇಳಿದ್ದ. ಅದರಂತೆಯೇ ಮಹಿಳೆಯನ್ನ ವಿಚಾರಣೆ ಮಾಡಲಾಗಿದೆ. ಅಪಪ್ರಚಾರ ಖಂಡಿಸಿ ಬಿಜೆಪಿಯಿಂದ ಧರ್ಮಸ್ಥಳ ಚಲೋ. ಏನೋ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಖಂಡಿಸಿ ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ಮಾಡಲಾಗ್ತಿದೆ. ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 5:30ರ ಸುಮಾರಿಗೆ ಹೊರಟಿದ್ದು 300ಕ್ಕೂ ಹೆಚ್ಚು ಕಾರ್ನಲ್ಲಿ ಧರ್ಮಸ್ಥಳಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಸಂಜೆ ಮಂಜುನಾಥ ಸ್ವಾಮಿ ದರ್ಶನ ಪಡೆಯಲಿದ್ದಾರೆ. ನೂರಾರು ವಾಹನಗಳ ಜೊತೆಗೆ ಸಾವಿರಾರು ಜನರು ಈ ಒಂದು ಧರ್ಮಸ್ಥಳಕ್ಕೆ ಬೆಂಗಳೂರಿನಿಂದ ಬೆಳಿಗ್ಗೆ 6:00ವರೆಗೆ ಹೊರಟು ಈಗ ಹಾಸನವನ್ನು ತಲುಪಿದ್ದಾರೆ. ಹಾಸನದ ಬೂನಹಳ್ಳಿ ಸಮೀಪ ಎಲ್ಲರೂ ಕೂಡ ಜಮಾಯಿಸಿದ್ದಾರೆ. ನಾವು ನೋಡ್ತಾ ಇದ್ದೀವಿ. ಎಸ್ಆರ್ ವಿಶ್ವನಾಥ್ ಅವರಿಗೆ ಹಾಸನ ನಗರದ ಸಾಕಷ್ಟು ಜನರು ಸ್ವಾಗತವನ್ನು ಕೂಡ ಮಾಡಿದ್ದಾರೆ. ಸ್ವಾಗತ ಮಾಡಿ ಇಲ್ಲಿಂದ ಬೀಳ್ಕೊಡ್ತಾ ಇದ್ದಾರೆ. ಈಗ ನೂರಾರು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಭಕ್ತರು ಈಗ ಧರ್ಮಸ್ಥಳದತ್ತ ಹೊರಟಿದ್ದಾರೆ. ನಾವು ನೋಡ್ಬೋದು ಇಲ್ಲಿ ಎಲ್ಲರೂ ಕೂಡ ಬೆಂಗಳೂರಿನ ಯಲಹಂಕ ಕ್ಷೇತ್ರದ ಭಕ್ತರು ಎಲ್ಲರೂ ಕೂಡ ಧರ್ಮಸ್ಥಳದ ಜೊತೆಗೆ ನಾವಿದ್ದೇವೆ ಅಂತಕ್ಕಂಥ ಘೋಷಣೆಯೊಂದಿಗೆ ಧರ್ಮಸ್ಥಳಕ್ಕೆ ಅಪಚಾರವನ್ನು ಮಾಡಲಾಗ್ತಿದೆ, ಆ ಒಂದು ಹೆಸರಿಗೆ ಅಪಕೀರ್ತಿಯನ್ನು ತರಲಾಗ್ತಾ ಇದೆ ಅಂತಕ್ಕಂಥ ಒಂದು ಆಕ್ರೋಶದ ಜೊತೆಗೆ ಈ ಒಂದು ಜನಾಂದೋಲನ ಯಾತ್ರೆ ಅಂತಕ್ಕಂಥ ಹೆಸರಿನಲ್ಲಿ ಇವರೆಲ್ಲರೂ ಕೂಡ ಹೊರಟಿದ್ದಾರೆ. ನೋಡ್ತಾ ಇದ್ದೀವಿ. ಇದರ ಹಿಂದೆ ಇರ್ತಕ್ಕಂಥ ಕಾಣದ ಕೈವಾಡಗಳು ನಮ್ಮ DK ಶಿವಕುಮಾರ್ ಅವರು ಹೇಳಿದ ರೀತಿಯಲ್ಲಿ ಏನೋ ಒಂದು ದೊಡ್ಡ ಷಡ್ಯಂತ್ರ ಮಾಡ್ತಾ ಇರ್ತಕ್ಕಂಥ ಒಂದು ಟೀಮ್ ಇತ್ತು. ಅವರು ನೇರವಾಗಿ ಧರ್ಮಸ್ಥಳದ ಬುಡಕ್ಕೆ ಕೈ ಹಾಕುವಂಥ ನಮ್ಮ ಹಿಂದೂಗಳಿಗೆ ಧರ್ಮ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥ
ಆ ಮಂಜುನಾಥ ಸ್ವಾಮಿಗೆ ಅಪಚಾರ ಮಾಡ್ತಕ್ಕಂಥ ಕೆಲಸ ಯಾವಾಗ ಮಾಡಿದ್ರು ನಾವು ಯಲಹಂಕ ಕ್ಷೇತ್ರದ ಮುಖಂಡರು ತೀರ್ಮಾನ ಮಾಡಿದ್ರಿ. ಮೊದಲನೇದಾಗಿ ನಾವೇ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂತಕ್ಕಂಥ ಧರ್ಮಸ್ಥಳ ಜಾಥವನ್ನು ಕೂಡ ಇವತ್ತು ಹಮ್ಮಿಕೊಂಡು ಇದೇ ವಿಚಾರದಲ್ಲಿ ಜಟಾಪಟಿಯೂ ನಡೀತಿದೆ. ಡಿಸಿಎಂ ಡಿಕೆ ದಿನಕ್ಕೊಂದು ಹೇಳಿಕೆ ಕೊಡ್ತಿದ್ದಾರೆ ಅಂತ ಅಶ್ವಥ್ ನಾರಾಯಣ್ ಕುಟುಕಿದ್ರೆ ಇದಕ್ಕೆ ಕಿಡಿಕಾರಿದ ಡಿಕೆ ಹಿಂದುತ್ವ ನಿಮ್ಮ ಮನೆ ಆಸ್ತಿಯಲ್ಲ ಅಂದ್ರು. ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದೀರಲ್ಲ, ಈ ಕೈವಾಡ ಹಿನ್ನೆಲೆ ಇರುವಂತ ವ್ಯಕ್ತಿಗಳನ್ನ ನೀವು ಬಯಲಿಗೆ ತರಬೇಕು. ಸೊ ನಿಮ್ ನಿಲುವು ಬದಲಾಗ್ಲಿಕ್ಕೆ ಸಾಯಂಕಾಲ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿರೋರು ಸಾಯಂಕಾಲ ಒಂದು ಹೇಳ್ತಾರೆ, ಬೆಳಗ್ಗೆ ಒಂದು ಹೇಳ್ತಾರೆ ಅಂದ್ರೆ ಯಾವ ರೀತಿ ನಿಮ್ಮ ಆಡಳಿತ ಇದೆ ಅನ್ನೋದನ್ನ ನಮ್ಗೆ ಅರ್ಥ ಆಗುತ್ತೆ. ಬಿಜೆಪಿಯವರು ಏನು ಮಾತಾಡಲಿಲ್ಲ, ಈಗೆಲ್ಲ ಮಾತಾಡ್ತಾ ಇದ್ದಾರೆ. ಸ್ಟಾರ್ಟಿಂಗು ಪ್ರಾರಂಭದಲ್ಲೇ ಅವ್ರು ಏನಾದ್ರು ಮಾತಾಡಬೇಕಾಯ್ತು, ಈಗ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಬೇರೆ ಏನಿಲ್ಲ, ಈಗ ರಾಜಕಾರಣ ಮಾಡ್ತಾ ಇದ್ದಾರೆ. ಬಿಜೆಪಿಯವ್ರದ್ದು ರಾಜಕಾರಣಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಹೊರತು ಅವರು ಹಿಂದುತ್ವ ನಮ್ಮನೆ ಆಸ್ತಿ ಅಂತ ತಿಳ್ಕೊಬಿಟ್ಟವ್ರೆ. ಯಾರ ಆಸ್ತಿನೂ ಅಲ್ಲ, ಅವರವರ ಭಕ್ತಿ, ಅವರವರ ಭಾವನೆ, ಅವರವರ ನಂಬಿಕೆ. ಇದಿಷ್ಟೆಲ್ಲ ಮತ್ತೊಂದು ಕಡೆ ರಾಜ್ಯದಾದ್ಯಂತ ಶಿವ ಪಂಚಾಕ್ಷರಿ ಜಪ ಮಾಡಲು ವಿಎಚ್ಪಿ ಕರೆ ಕೊಟ್ಟಿದೆ. ಆಗಸ್ಟ್ 18ರಿಂದ 1 ವಾರಗಳ ಕಾಲ ಜಪ ಅನುಷ್ಠಾನಕ್ಕೆ ಮನವಿ ಮಾಡಲಾಗಿದೆ. ಮನೆಗಳಲ್ಲಿ ಸಾಮೂಹಿಕವಾಗಿ ಜಪ ಮಾಡುವಂತೆ ವಿಎಚ್ಪಿ ಕರೆ ಕೊಟ್ಟಿದೆ. ಪೃಥ್ವಿ ಜೊತೆ ಅಶೋಕ್, ಟಿವಿ9 ಧರ್ಮಸ್ಥಳ.